ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಒ ಆಗಿರುವಂತಹ ಕಾಂತರಾಜ್ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಹೇಳಿ ಸರ್. ಹೋದ್ರ ಸ್ಪಾಟಿಗೆ ಹೋದ್ರ ಸರ್ ಹೆಂಗೆ? ಹಾಸ್ಟೆಲ್ ಹೋಯ್ತಾ ಇದೀನಿ ಮೇಡಮ್, ಇನ್ನೊಂದು 10 ನಿಮಿಷ. ಓಕೆ, ನಿಮ್ಗೆ ಯಾವಾಗ ವಿಷಯ ಗಮನಕ್ಕೆ ಬಂತು? ಮಾತಾಡ್ತೀನಿ ಮೇಡಮ್. ಓಕೆ, ನಿಮ್ಗೆ ಯಾವಾಗ ವಿಷಯ ಗಮನಕ್ಕೆ ಬಂತು ಸರ್? ಮೇಡಮ್, ನಿಮಗೆ ಈ ವಿಚಾರ ಅಂದ್ರೆ ವಸತಿ ವಿದ್ಯಾರ್ಥಿಗಳಿಗೆ ಊಟ ಆಹಾರ ಸರಿಯಾಗಿ ಪೂರೈಕೆ ಆಗ್ತಿಲ್ಲ ಅಂತ ಯಾವಾಗ ನಿಮ್ ಗಮನಕ್ಕೆ ಬಂತು ಅಂತ? ಇವತ್ತೇ ಬಂದಿದ್ದ? ಮೇಡಮ್ ನಾನು ನೆನ್ನೆ ತಾನೇ ಚಾರ್ ತಗೊಂಡೆ. ಓಕೆ, ರಾತ್ರಿ ಒಂದು 5 ಗಂಟೆಗೆ ಗೊತ್ತಾಯ್ತು ನನಗೆ. ಹಾ, ಆಗ ನಾನು ಮಾತಾಡಿ ರಿಸನ್ ಹಾಕ್ತೀವಿ ಅಂತ ಹೇಳಿ ಅವರು ಕೂಡ ರೇಷನ್ ಹಾಕ್ತಾ ಇದೀನಿ ಸರ್ ಅಂತ ಹೇಳಿದ್ರು. ಈಗ ಅಲ್ಲಿಗೆ ಹೋಗ್ತಾ ಇದೀನಿ ಮೇಡಮ್. ಪರಿಸ್ಥಿತಿ ನೋಡ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ. ಓಕೆ ಮೇಡಮ್. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಸರ್. ಈಗ 65 ಮಕ್ಕಳಿಗೆ 5.5 kg ಅಕ್ಕಿಯನ್ನು ಹೆಂಗ್ ಸರ್ ಪೂರೈಸ್ತಾರೆ ಟೆಂಡರ್ದಾರರು? ಯಾಕಂತ ಇಷ್ಟೊಂದು ಅವಾಂತರ? 65 ಮಕ್ಕಳೇ 65 ಮಕ್ಕಳಿಗೆ 5.5 kg ಅಕ್ಕಿಯನ್ನು ಮಾತ್ರ ಪೂರೈಸ್ತಾ ಇದ್ರಂತೆ. ಇದು ಹೆಂಗೆ? ಇದಕ್ಕೆ ಏನಾದ್ರು ಲಾಜಿಕ್ ಇದೆಯಾ ಅಂತ? ಇಲ್ಲ ಇಲ್ಲ, ಊಟ ಕೊಡ್ತಾ ಇದ್ರೆ ಇನ್ನೂ ಪ್ರಕಾರ ಊಟ ಕೊಡ್ತಾ ಇಲ್ಲ ಅಂತ ನಮ್ಗೆ ಅವ್ರು ಹೇಳಿದ್ರು. ಪ್ರಕಾರ ಊಟ ಕೊಡ್ತಾ ಇಲ್ಲ, ಊಟ ಕೊಡ್ತಾ ಇದ್ದಾರೆ ಅಂತ ಹೇಳಿದಾರೆ ಮೇಡಮ್. ಈಗ ಹೋಗಿ ನೋಡ್ತೀನಿ ಮೇಡಮ್ ನಾನು. ಸರಿನಾ ಮೇಡಮ್, ತಿಳಿಸ್ತೀನಿ ನಿಮಗೆ ಪರಿಸ್ಥಿತಿನ. ಕಾಂತರಾಜು ಅವರೇ, ಮಕ್ಕಳ ಭವಿಷ್ಯ ನಿಮ್ ಕೈಯಲ್ಲಿದೆ. ಸೊ ಸರಿಯಾದಂತಹ ಆಹಾರವನ್ನ ಪೂರೈಸುವಂತಹ ಜವಾಬ್ದಾರಿ ಕೂಡ ನಿಮ್ಮದೇ ಇಲಾಖೆದು. ಸೊ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ಸರ್, ಅಷ್ಟೇ ಪಬ್ಲಿಕ್ ಟಿವಿ ಕೇಳ್ಕೊಳ್ತಾ ಇರೋದು. ಧನ್ಯವಾದ. ನಾವು ನಿರಂತರ ಫಾಲೋ ಅಪ್ ನಲ್ಲಂತೂ ಈ ಸ್ಟೋರಿಗೆ ಸಂಬಂಧಪಟ್ಟಂತೆ ಇರ್ತೀವಿ. ಸೊ ವೀಕ್ಷಕರಿಗೆ ಗಮನಿಸ್ತಾ ಇದ್ರಿ, ಬಿಒ ಕಾಂತರಾಜ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಹೇಳ್ತಾರೆ, ಸ್ಪಾಟಿಗೆ ಇನ್ನೊಂದು 10 ನಿಮಿಷದಲ್ಲಿ ತಲುಪ್ತೀನಿ, ಹಾಗೂ ಟೆಂಡರ್ದಾರನಿಂದ ಆದಂತಹ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ರು.